ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದೇನೆ. ನಾನು ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟಲ್ಲಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತದೆ. ನೋಡಿ, ಸಿಂಪಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ರೆಸಿಪಿ ಎಲ್ಲ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು. ಬೇರೆ ಬೇರೆ ನಾನ್ ವೆಜ್ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ. ಮ್ಯಾಂಗ್ಳೂರ್ ರೆಸಿಪೀಸ್ ಎಲ್ಲ ಉಂಟು. ಚೆಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೇಗೆ ಮಾಡೋದಂತ ನೋಡುವ. ನೋಡಿ, ನಾನೊಂದು 15 ಪೀಸ್ ಚಿಕನ್ ತಗೊಂಡಿದ್ದೇನೆ. ನೋಡಿ, ಲಾಲಿಪಾಪಿಗೆ ನೋಡಿ ಈ ಥರ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೇನೆ. ಅಲ್ಲಿ ಅಂಗಡಿಯಲ್ಲಿ ಹೇಳಿದರೆ ಉಂಟಲ್ಲ, ಈ ಥರ ಕಟ್ ಮಾಡಿ ಕೊಡ್ತಾರೆ ಲಾಲಿಪಾಪಿಗೆ ಅಂತ ಹೇಳಿದರೆ. ಚಿಕನ್ ಲಾಲಿಪಾಪ್ ಮಾಡಲಿಕ್ಕೆ ಈ ಥರ ಕಟ್ ಮಾಡಿ ಕೊಡ್ತಾರೆ ನೋಡಿ. ಹೀಗೆ ಮೊದಲಿಗೆ ನಾನು ರುಚಿಗೆ ಬೇಕಾದಷ್ಟು ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ ನೋಡಿ, 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಸೋಯಾ ಸಾಸ್ ಹಾಕೋದ್ರಿಂದ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಚಿಲ್ಲಿ ಪೌಡರ್. ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ನಿಮಗೆ ಒಂದು ಕ್ವಾಂಟಿಟಿ ನೋಡಿ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಬೇಕಂತ ನೋಡ್ಕೊಂಡು ಬೈಂಡಿಂಗ್ಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, 1 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊಟ್ಟೆ ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದು ಚಿಕನ್ ಮಾಡ್ತೀರಲ್ಲ, ಚಿಕನ್ ತಗೊಳ್ಳುವಾಗ ಚೆನ್ನಾಗಿ ತೊಳೆದ ಮೇಲೆ ಉಂಟು ಅದರ ನೀರಿದು ಪಸೆ ಎಲ್ಲ ಇರಬಾರ್ದು. ಚೆನ್ನಾಗಿ ಸೋಸಿ ಉಂಟು ನೀರೆಲ್ಲ ಚೆನ್ನಾಗಿ ತೆಗೆದು ಉಂಟಲ್ಲ, ಡ್ರೈ ಇರಬೇಕು. ಚಿಕನ್ ಡ್ರೈ ಇರಬೇಕು ನೀವು ಇದು ಮಾಡುವಾಗ, ಇಲ್ಲದ್ರೆ ಕೋಟಿಂಗ್ ಕರೆಕ್ಟ್ ಬರೋದಿಲ್ಲ ನೀವು ನೀರಿದು ಪಸೆ ಎಲ್ಲ ಇದ್ದರೆ. ಅದಕ್ಕಾಗಿ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದರೆ ಒಳ್ಳೆಯದು. ನೋಡಿ, ನಾನು ವಿನಿಗರ್ ಹಾಕ್ಕೊಂಡಿರಲಿಲ್ಲ, ವಿನಿಗರ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ವಿನಿಗರ್ ಬದಲಿಗೆ ನಿಮಗೆ ಇದು ಲಿಂಬೆ ರಸ, ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಟ್ಟರೆ ಉಂಟಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಮ್ಯಾರಿನೇಟ್ ಮಾಡಿ ಇಡುವ ಸ್ವಲ್ಪ. ನೋಡಿ, ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಇಟ್ಟರೆ ಆಯಿತು. ನೋಡಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಇದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಚಿಕನ್ ಲಾಲಿಪಾಪ್ ಸೂಪರಾಗಿರ್ತದೆ. ನೀವು ರೆಸ್ಟೋರೆಂಟ್ಗಳಲ್ಲಿ ಹೋದರೆ ತಿಂತೀರಲ್ಲ ಅದೇ ಥರ ಇರ್ತದೆ. ತುಂಬ ಚೆನ್ನಾಗಿ ಬರ್ತದೆ, ಕ್ರಿಸ್ಪಿಯಾಗಿ, ಕೋಟಿಂಗ್ ಎಲ್ಲ ಚೆನ್ನಾಗಿ ಬರ್ತದೆ ನೀವು ಈ ಥರ ಮಾಡಿದರೆ. ತುಂಬ ಸಿಂಪಲ್ ರೆಸಿಪಿ, ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸಿಂದ ತುಂಬ ಸಿಂಪಲಲ್ಲಿ ಮಾಡ್ಬೋದು. ನೋಡಿ, ಚಿಕನ್ ಲಾಲಿಪಾಪ್ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಚಿಕನ್ ಲಾಲಿಪಾಪ್ ತುಂಬ ಈಸಿ ಉಂಟು ರೆಸಿಪಿ. ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಿರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಚಾನಲನ್ನು ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ. ನೋಡಿ, ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮತ್ತೆ ಹಾಕ್ತಾ ಇದ್ದೇನೆ. ನೋಡಿ, ಚಿಕನ್ ನೀವು ಶಾಪಲ್ಲಿ ಹೇಳಿದರೆ ಉಂಟಲ್ಲ, ಶಾಪಲ್ಲೇ ಈ ಥರ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಚಿಕನನ್ನು. ಚಿಕನ್ ಲಾಲಿಪಾಪ್ ಮಾಡಲಿಕ್ಕೆ ಅಂತ ಹೇಳಿದರೆ ಚಿಕನ್ ಈ ಥರ ನಿಮಗೆ ಕಟ್ ಮಾಡಿಕೊಂಡು ಕೊಡ್ತಾರೆ. ನೋಡಿ, ನೋಡಿ ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೋಡಿ, ಕ್ರಿಸ್ಪಿಯಾಗಿ. ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂತೀರಲ್ಲ ಅದೇ ಟೇಸ್ಟಲ್ಲಿ ಇರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.